हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सत्शास्त्रप्रवचनासक्तान् निरमिलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुप्रियाः ता नमस्ते गुरुर्मम। ಹರಿಃ ಓಂ ಶ್ರೀ ಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ಭವ್ಯ ಗ್ರಂಥ ಶಾಸ್ತ್ರ ಪ್ರಮೇಯ 180 ಗದ್ಯಮಾಲೆಗಳು. ನಾವು 82ರಿಂದ 92 ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬ 10 ಜನ ವರದರು. 10 ಎಂಬುದು ಅನಂತ ಸಂಖ್ಯಾವಾಚಿ. ಇವರೆಲ್ಲರೂ ವರದರು ಅಂದರೆ ಶ್ರೇಷ್ಠ ಜ್ಞಾನಿಗಳು ಎಂದರ್ಥ. ಅಂದರೆ ಜೀವಗಣರು ಎಂದರ್ಥ. ಎಲ್ಲ ಜೀವರು ಜ್ಞಾನಿಗಳು ಎಂದರ್ಥವಲ್ಲ. ಆದರೂ ಇಲ್ಲಿ ಶ್ರೀ ಪುರಂದರದಾಸರು ಕೇವಲ ಸಾತ್ವಿಕ ಜೀವರನ್ನು ಮಾತ್ರ ಗಣನೆಗೆ ತೆಗೆದುಕೊಂಡು ನಮಗೆ ತಿಳಿಸಿದ್ದಾರೆ. ಆದ್ದರಿಂದ ಜೀವರ ಪ್ರಕರಣದಲ್ಲಿ ಎಲ್ಲ ಜೀವರನ್ನು ಸೇರಿಸಿಲ್ವಲ್ಲ, ಹೇಗೆ ಜೀವರ ಪ್ರಕರಣವಾಯಿತು ಎಂಬ ಪ್ರಶ್ನೆಗೆ ಉತ್ತರ, ನಾವು ಯಾವುದೇ ಒಂದು ಪದಾರ್ಥವನ್ನು, ವ್ಯಕ್ತಿಯನ್ನು ನೋಡಬೇಕಾದರೆ ಯಾವ ವ್ಯಕ್ತಿ ಸೇರಿಲ್ಲ ಎಂಬುದನ್ನು ಸಹ ಅದರ ಭಾಗವಾಗಿ ಇದ್ದೇ ಇರುತ್ತದೆ. ಯಾವುದು ಮುಖ್ಯವಾದ ವಿಷಯ ಇರುತ್ತೋ ಅದು ಮಾತ್ರ ಅಲ್ಲಿ ನಮೂದಿಸಲ್ಪಟ್ಟಿರುತ್ತದೆ. ಅಮುಖ್ಯರಾದವರು ಅಲ್ಲಿ ನಮೂದಿಸಲ್ಪಟ್ಟಿರುವುದಿಲ್ಲ. ರಾವಣರ ಯುದ್ಧ ಅಂತ ಹೇಳುವಾಗ ಮುಖ್ಯವಾಗಿ ರಾಮನ ಸೇನೆಯಲ್ಲಿರ್ತಕ್ಕಂಥ ಅದೆಷ್ಟೋ ಅನಂತ ಕೋಟಿ ಕಾಲಾಳುಗಳು, ಕಪಿಗಳು ಎಲ್ಲರೂ ಇದ್ದರೂ ಸಹ ಕೇವಲ ರಾಮನನ್ನು ಹೇಳುತ್ತೇವೆ. ಹಾಗೆ ರಾವಣನಲ್ಲಿ ಇಟ್ಕೊಂಡಿರ್ತಕ್ಕಂಥ ಅದ್ಭುತವಾದ ಸೇನ, ಅದರ ಒಂದೊಂದು ಹೆಸರನ್ನು ಹೇಳಿದರೆ ವರ್ಷಾನುಗಟ್ಟಲೆ ಹೇಳಬೇಕಾಗಬಹುದು. ಅಷ್ಟು ಹೆಸರು, ಅಷ್ಟು ಸಂಖ್ಯೆಯುಳ್ಳ ಸೇನೆಯನ್ನು ಇಟ್ಟುಕೊಂಡಿದ್ದರೂ ಸಹ ಕೇವಲ ರಾವಣ ಅಂತ ಹೇಳುತ್ತೇವೆ. ಹಾಗೆ ಶ್ರೀ ಪುರಂದರದಾಸರು ಇಲ್ಲಿ 10 ಜನರನ್ನು ಹೇಳುವುದರಿಂದ ಅನಂತ ಸಂಖ್ಯೆಯನ್ನು ಅವರ ಮನಸ್ಸಲ್ಲಿಟ್ಟುಕೊಂಡು ಹೇಳಿದ್ದಾರೆ ಎಂದು ತಿಳಿಯಬೇಕು. ಈ ಉದಾಹರಣೆ ಈಗಲೂ ಸಹ ಚಾಲ್ತಿಯಲ್ಲಿದೆ. ಒಬ್ಬ ದೇಶವನ್ನು ಒಬ್ಬ ರಾಜ ಆಳುತ್ತಿದ್ದಾನಂತ ಹೇಳುತ್ತೇವೆ. ರಾಜನ ಮಂತ್ರಿಗಳು 100 ಜನರಿರ್ತಾರೆ. ಅವರ ಸಹಕಾರಿಗಳು ಕೋಟ್ಯಾಂತರ ಜನರಿರ್ತಾರೆ. ಎಲ್ಲ ಪ್ರಜೆಗಳು ಅವರಿಗೆ ಅಭಿಮುಖವಾಗಿದ್ದರೆ ಮಾತ್ರ ಒಂದು ಸುರಕ್ಷಿತವಾಗಿ ಒಂದು ರಾಜ್ಯಭಾರ ಎಂಬುದು ನಡೆಯುತ್ತದೆ. ಎಲ್ಲ ಪ್ರಜೆಗಳು ಒಬ್ಬ ರಾಜನಿಗೆ ನೇರವಾಗಿಯೋ ಅಥವಾ ಪರಸ್ಪರವಾಗಿಯೋ ಕಾರಣ ಹಾಗೇ ಇರುತ್ತಾರೆ. ಆದರೆ ಎಲ್ಲ ಜೀವರ ಹೆಸರನ್ನು, ಎಲ್ಲ ಮುಖಂಡರ ಹೆಸರನ್ನು, ಎಲ್ಲ ಪ್ರಜೆಗಳ ಹೆಸರನ್ನು ಯಾರೂ ಹೇಳುವುದಿಲ್ಲ. ಕೇವಲ ರಾಜನನ್ನು ನಿರ್ದೇಶನ ಮಾಡಿದಂತೆ ಶ್ರೀ ಪುರಂದರದಾಸರು 10 ಜನ ವರದರನ್ನು ಇಲ್ಲಿ ನಿರ್ದೇಶನ ಮಾಡಿದ್ದಾರೆ ಎಂದು ತಿಳಿಯಬೇಕು. ಏತಕ್ಕಾಗಿ ಮಾಡಿದ್ದಾರೆ ಅಂತಂದರೆ ಒಂದು ವಿಶೇಷವಾದ ಅಂಶವನ್ನು ತಿಳಿಯಬೇಕಾದ ವಿಷಯ, ಎಲ್ಲ ಜೀವರು ಕರ್ತೃಗಳಾಗಿದ್ದಾರೆ. ಭಗವಂತನ ದತ್ತವಾದ ಕರ್ತೃಗಳು, ಪ್ರಯತ್ನಶೀಲರಾಗಿದ್ದಾರೆ ಮತ್ತು ಕರ್ಮದಲ್ಲಿ ತೊಡಗಿದ್ದಾರೆ. ಹಾಗಾದರೆ ಕರ್ಮದಲ್ಲಿ ತೊಡಗಿದ್ದರೆ ಕರ್ಮದ ಬದ್ಧತೆ ಜಂತುಹು, ಎಲ್ಲ ಕರ್ಮಗಳು ಒಂದು ಜೀವರನ್ನು ಬಂಧಿಸುತ್ತಲೇ ಇದೆ, ಮೋಚನೆಯಾಗುವುದಿಲ್ಲವಲ್ಲ ಎಂಬುದು ಪ್ರಶ್ನೆಗೆ ಉತ್ತರವನ್ನು ಶ್ರೀಕೃಷ್ಣ ಪರಮಾತ್ಮ
ಅರ್ಜುನ್ ಉದ್ದೇಶ ಮಾಡಿಕೊಂಡು 3ನೇ ಅಧ್ಯಾಯದ ಭಗವದ್ಗೀತೆಯ 18ನೇ ಶ್ಲೋಕದಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ. ಎಲ್ಲ ಜೀವರು ಕರ್ಮವನ್ನು ಮಾಡಿದರೂ ಸಹ ಆ ಕರ್ಮ ತಮಗೆ ಹಿತಕರವಾಗುವಂತೆ ಮಾಡಿಕೊಂಡಿದ್ದಾರೆ. ಆದ್ದರಿಂದ ಅವರಿಗೆ ಜ್ಞಾನಿಗಳು ಎಂದು ಹೆಸರು, ಬುದ್ಧಿಮಾನ್ ಎಂದು ಹೇಳಬೇಕು. ಈ ಅವಸ್ಥೆಯನ್ನು ಸೇರುವ ವ್ಯಕ್ತಿಗಳಿಗೆ ಪುರಂದರದಾಸರು ವರದರು ಎಂದು ಕರೆದಿರುವುದು. ಅವರೆಲ್ಲರೂ ಜ್ಞಾನಿಗಳು. ಈ ಜ್ಞಾನವನ್ನು ಅವರು ಪಡೆಯಬೇಕಾದರೆ ಹಾಕಿರ್ತಕ್ಕಂಥ ಪ್ರಯತ್ನ ಬಹಳ ದೊಡ್ಡತರವಾಗಿರುತ್ತದೆ. ಪ್ರಯತ್ನವಿಲ್ಲದೆ ಯಾರೂ ಬುದ್ಧಿಮಾನ್ ಆಗುವುದಿಲ್ಲ. ಪ್ರಯತ್ನದ ಮಹತ್ವವನ್ನು ತಿಳಿಸುವ ಉದ್ದೇಶದಿಂದ ಕರ್ಮವನ್ನು ಜಯಿಸಬೇಕು. ಭಗವಂತ ಎಲ್ಲ ಜೀವರಿಗೆ ದತ್ತ ಸ್ವಾತಂತ್ರ್ಯವನ್ನು ಕೊಟ್ಟು, ಪ್ರಯತ್ನವನ್ನು ಕೊಟ್ಟು, ಕರ್ಮವನ್ನು ಎದುರಿಗೆ ಇಟ್ಟಾಗ ಆ ಕರ್ಮದಲ್ಲಿ ಜಯಶೀಲನಾಗಬೇಕು. ಅಂದರೆ ತನಗೆ ಬಂಧಕವಾಗದಂತೆ ಹೇಗೆ ನಡೆದುಕೊಳ್ಳಬೇಕು ಎಂಬ ವಿವೇಚನೆಯೂ ಸಹ ಆಯಾ ಬುದ್ಧಿಯ ಯೋಗ್ಯತಾ, ಅನಾದಿ ಕಾಮಕರ್ಮ, ಅವನ ಪ್ರಯತ್ನ ಮತ್ತು ಭಗವಂತನ ವಿಶೇಷವಾದ ಅನುಗ್ರಹದಿಂದ ಕೂಡಿರುತ್ತದೆ ಎಂಬುದನ್ನು ತಿಳಿಸಲು ತಿಳಿಸ್ತಾ ಇದ್ದಾರೆ ಶ್ರೀಕೃಷ್ಣ ಪರಮಾತ್ಮ. ನೈವ ತಸ್ಯ ಕೃತೇನ ಅರ್ಥ ನ ಕೃತೇನ ಇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿತ್ ಅರ್ಥವ್ಯಪಾಶ್ರಯಃ. ಮುಕ್ತನಿಗೆ ಯಜ್ಞಾನ ಕರ್ಮ ಅನುಷ್ಠಾನದಿಂದ ಮೋಕ್ಷ ಸುಖಕ್ಕೆ ಸಮ ಅಥವಾ ಮಿಗಿಲಾದ ಸುಖವೇನೂ ಇಲ್ಲ. ಆದರೂ ಸ್ವೇಚ್ಛೆಯಿಂದಲೇ ಮಾಡುತ್ತಾರೆ. ಫಲಾಪೇಕ್ಷೆಯಿಂದಾಗಲಿ ವಿಧಿ ನಿಷೇಧಗಳಿಗೆ ಬದ್ಧರಾಗಲಿ ಅಲ್ಲ. ಅಂದರೆ ಇಲ್ಲಿ ಮುಕ್ತರು ಮಾಡುವ ಕರ್ಮಾಚರಣೆ ಯಾವುದಕ್ಕೂ ಸಾಧನವಲ್ಲ. ಆದರೂ ಕರ್ಮವನ್ನು ಮಾಡುತ್ತಲೇ ಇರುತ್ತಾರೆ ಎಂಬುದು ಮುಖ್ಯ ತಾತ್ಪರ್ಯ. ಶ್ರೀಮದಾನಂದ ತೀರ್ಥರು ಇಲ್ಲಿ ವಿಶೇಷ ವ್ಯಾಖ್ಯಾನವನ್ನು ಬರೆಯುತ್ತಾರೆ. ತಸ್ಯ ಕರ್ಮಕಾಲೇ ವಕ್ತವ್ಯೋಹಂ ಇತಿ ಕಶ್ಚಿದ್ ಇತ್ಯುಕ್ತ ತತ್ಕೃತೌ ಆತ್ಮರಿತ್ಯಾಧಿಕ ಸಮೋ ವಾ ಅರ್ಥೋ ನಾಸ್ತಿ. ನ ತ ಸಂಜಾತ್ಯ ಕೃತೋ ಕಶ್ಚಿತ್ ದೋಷಾಸ್ತಿ ನ ಚ ಏತದ್ ಅಪಹಾಯ ಸರ್ವಭೂತೇಷು ಕಶ್ಚಿತ್ ಪ್ರಯೋಜನಾಶ್ರಯಃ ಅರ್ಥಃ ಯೇನ ದರ್ಶನಾದೀನ ಭವತಿ ಸ ಅರ್ಥವ್ಯಪಾಶ್ರಯಃ. ನಿತ್ಯ ಕರ್ಮವನ್ನು ಆಚರಿಸುವುದರಿಂದ ಜ್ಞಾನಿಗೆ ಯಥಾ ಸಮಾಧಿ ಸ್ಥಿತಿಗಿಂತಲೂ ಹೆಚ್ಚಿನ ಪ್ರಯೋಜನದ ಲಾಭ ಇರುವುದಾದರೆ ಅಥವಾ ಅದನ್ನು ಮಾಡದಿದ್ದರೆ ಅನರ್ಥವಾಗುವುದಾದರೆ ಅದನ್ನು ಅಂದರೆ ಸಮಾಧಿ ಸ್ಥಿತಿಯನ್ನು ಬಿಟ್ಟು ಎಡಬೇಕು. ಆದರೆ ಇವೆರಡೂ ಇಲ್ಲವಾದ್ದರಿಂದ ಅವನು ಕರ್ಮಾಚರಣೆಗಾಗಿ ಸಮಾಧಿಯನ್ನು ಭಂಗಗೊಳಿಸಬೇಕಾಗಿಲ್ಲ. ಗೀತೆಯ ಅಭಿಪ್ರಾಯ: ಸಮಾಧಿಸ್ಥ ಜ್ಞಾನಿಗೆ ಕರ್ಮವಿಲ್ಲ ಎಂದರ್ಥ. ಜ್ಞಾನಿಯು ಮಾಡಿದ ಅಪರಾಧ ಸಾಮಾನ್ಯದ್ದಾಗಿದ್ದರೆ ಅದರಿಂದ ಅನರ್ಥವಿಲ್ಲ. ವೃತ್ರಾಸುರ ವಧೆಯಂತೆ ಘೋರವಾಗಿದ್ದರೆ ಅದು ಪ್ರಾರಬ್ಧ ಕರ್ಮಕ್ಕೆ ಸೂಚಿತವಾಗುತ್ತದೆ. ವಿಷಪ್ರಾಶನದಿಂದ ಒಬ್ಬ ಸತ್ತರೆ ಅದು ಸಾವಿಗೆ ನಿಮಿತ್ತ ಮಾತ್ರ. ಆದರೆ ಪ್ರಾಚೀನ ಕರ್ಮವೇ ಪ್ರಧಾನ ಹೇತು. ಜ್ಞಾನಿ ಮಾಡಿದ ಮಹಾಪಾತಕ ಆ ಪಾತಕ ಮಾಡಿದ್ದರಿಂದಲೇ ಅವನ ಪ್ರಾರಬ್ಧ ಫಲ ಈಗಲು ಆರಂಭಿಸುತ್ತದೆ. ಇದರಿಂದ ಅವನಿಗೆ ಚಿತ್ತಭೇದ ಮತ್ತು ನಿಷಿದ್ಧ ಆಚರಣೆಯ ಕಾರಣ ಮುಕ್ತಿಯಲ್ಲಿ ಆನಂದ ಹ್ರಾಸವಾಗುತ್ತದೆ. ಅಸಂಪ್ರಜ್ಞಾ ಸಮಾಧಿಯಲ್ಲಿರುವನು ಮಧ್ಯದಲ್ಲಿ ಎಚ್ಚರಗೊಂಡು ಮಾಡಿದ ಕರ್ಮಕ್ಕೆ ಹೆಚ್ಚಿನ ಫಲವಿಲ್ಲ, ಅಥವಾ ಅವನು ಕರ್ಮ ಮಾಡುವುದರಿಂದ ಆ ಸಮಾಧಿ ಸ್ಥಿತಿಯ ಕಾಲದಲ್ಲಿ ಯಾವ ದೋಷವೂ ಇಲ್ಲ. ಹಾಗೂ ಆ ಸ್ಥಿತಿಯಲ್ಲಿರುವಾಗ
ಗುರು ಹಿರಿಯರ ನಮಸ್ಕಾರ ಮೊದಲಾದ ಪುರುಷಾರ್ಥ ಸಾಧನಗಳು ಅವನಿಗೆ ಇಲ್ಲ. ಅಸಂಪ್ರಜ್ಞಾ ಸಮಾಧಿ ಅವಸ್ಥೆಯಲ್ಲಿರುವ ಸಾಧಕನಿಗೆ ಸಸ್ಯ ಕಾರ್ಯ ನ ವಿದ್ಯತೆ. ಸಂಧ್ಯಾವಂದನಾದಿ ತತ್ಕಾಲದಲ್ಲಿ ಮಾಡಬೇಕಾದ ಕರ್ಮಗಳನ್ನು ಮಾಡದಿರುವುದರಿಂದ ಅಕೃತೇನ ಯಾವುದೇ ದೋಷವು ಕಶ್ಚನ್ನಿರುವುದಿಲ್ಲ. ಮತ್ತು ಅಸಂಪ್ರಜ್ಞಾ ಸ್ಥಿತಿಯಲ್ಲಿರುವನಿಗೆ ಗುರುದೇವತಾದಿಗಳು ವಂದನೆ, ಸಂಭಾಷಣೆ, ದರ್ಶನ ಇತ್ಯಾದಿ ಕರ್ಮಗಳು ಕೂಡ ಪುರುಷಾರ್ಥಕ್ಕೆ ಕಾರಣವಾಗುವುದಿಲ್ಲ. ಭಗವದ್ ದರ್ಶನಗಳಿಂದ ಉಂಟಾದ ಸುಖಕ್ಕೆ ಗುರು ನಮಸ್ಕಾರವಾಗಲಿ ಮಾತಾಡುವುದಾಗಲಿ ಯಾವುದೂ ಸಹ ಸಮವಾಗುವುದಿಲ್ಲ. ಜಗಚ್ಚಕ್ರ ಪ್ರವರ್ತಕರಾಗಿ ಎಲ್ಲ ಭೂತಗಳ ಇರುವಿಕೆಗೆ ನಾವು ಕಾರಣರಾಗಬೇಕು. ಆದ್ದರಿಂದ ಕರ್ಮವನ್ನು ಮಾಡಬೇಕು. ಎರಡನೇದಾಗಿ ಕರ್ಮ ಇಲ್ಲದಿರುವಿಕೆ ಮುಕ್ತರಿಗೆ ಮಾತ್ರ, ಅಮುಕ್ತರ ಕರ್ಮವನ್ನು ಮಾಡಲೇಬೇಕು ಎಂಬುದು ಮುಖ್ಯ ತಾತ್ಪರ್ಯ. ಜ್ಞಾನಮಾತ್ರೇಣ ಯದ್ಯಪಿ ಪ್ರತ್ಯವಾಯೋ ನ ಭವತಿ ತದರ್ಜುನಸ್ಯಾಪಿ ಸಮಂ ಇತಿ ನ ತಸ್ಯ ಕರ್ಮ ಉಪದೇಶ ಉಪಯೋಗಿ ಏತದ್ಭವತಿ. ಈಶತ್ ಪ್ರಾರಬ್ಧನ ಅನರ್ಥ ಸೂಚಕಂ ಚ ತದ್ಭವತಿ ಮಹಚ್ಚೇತ್ ವೃತ್ರಹತ್ಯಾದಿವತ್ ಎಂದು ಶ್ರೀಮದಾನಂದ ತಿಳಿಸಿಕೊಟ್ಟಿದ್ದಾರೆ. ಜ್ಞಾನದ ಫಲವನ್ನು ಪಡೆದ ಮುಕ್ತನು ಎಷ್ಟು ಮಾನವ ಪರಮಾತ್ಮನ ಕೃಪೆಯಿಂದ ಸ್ವರೂಪಾನಂದ ಅಭಿವ್ಯಕ್ತಿಯನ್ನು ಹೊಂದಿದ್ದಾನೋ, ಅಂದರೆ ಆತ್ಮರತಿಯಲ್ಲಿದ್ದಾನೋ, ಪರಮಾತ್ಮನಿಂದಲೇ ಕೃತಕೃತ್ಯನಾಗಿದ್ದಾನೋ, ಪರಮಾತ್ಮನಲ್ಲಿಯೇ ಪ್ರೀತಿ ಉಳ್ಳವನೂ ಆಗಿದ್ದಾನೋ, ಆತ್ಮನ್ನೈವ ಸಂತುಷ್ಟನಾಗಿದ್ದಾನಂದರ್ಥ. ಅಂತಹ ಮುಕ್ತನಿಗೆ ತಸ್ಯೈವ ಯಾವುದೇ ಕರ್ಮ ಇರುವುದಿಲ್ಲ. ಕಾರ್ಯಂ ನ ವಿದ್ಯತೆ ಎಂಬ ಎಲ್ಲ ಕರ್ಮವನ್ನು ಹೇಳಿದರೂ ಸಹ ಯಾವ ಕರ್ಮವನ್ನು ಮಾಡದಿದ್ದರೂ ಪ್ರತ್ಯವಾಯವಿಲ್ಲ ಎಂಬತಕ್ಕಂಥ ಒಂದು ಅಂಶವನ್ನು ಭಗವಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾನೆ. ಇದನ್ನು ಸಂಸಾರ ಅವಸ್ಥೆಯಲ್ಲಿ ನಾವು ತಾಳೆ ಹಾಕಿಕೊಂಡು ಯಾವ ಕರ್ಮವನ್ನು ಬಿಡುವಂತಿಲ್ಲ. ಯಾರು ಸಂಸಾರ ಅವಸ್ಥೆಯಲ್ಲಿ ಇರುತ್ತಾರೋ ಅವರು ನೇಮೇನ ಸಮಾಧಿ ಸ್ಥಿತಿಯಲ್ಲಿ ಇರುವುದಿಲ್ಲ ಅನ್ನರ್ಥ. ಅವರಿಗೆ ಜಗದ್ವ್ಯಾಪಾರವನ್ನು ನಡೆಯುತ್ತಿರುವುದು ಅವರ ಗಮನಕ್ಕೆ ಬರುತ್ತದೆ. ಎಂದು ಅವರ ಜ್ಞಾನಕ್ಕೆ ಜಗದ್ವ್ಯಾಪಾರವೇ ಕಾಣಿಸುವುದಿಲ್ಲವೋ ಆಗ ಅವರಿಗೆ ಕರ್ಮ ವಿಧಿಸಲು ಬರುವುದಿಲ್ಲ. ಉದಾಹರಣೆಗೆ, ಗಾಢವಾಗಿ ನಿದ್ರಿಸುವ ವ್ಯಕ್ತಿಗೆ ಯಾವ ಕರ್ಮವನ್ನು ಬೋಧಿಸಲು ಸಾಧ್ಯ? ಆ ಕಾಲದಲ್ಲಿ ಭಗವಂತನ ವಿಶೇಷ ಆಲಿಂಗನ ಸನ್ನಿಧಾನದಿಂದ ಕೂಡಿರುತ್ತಾನೆ ಎಂದು ಇತಿಹಾಸ, ಪುರಾಣ, ವೇದ ತಿಳಿಸ್ತಾ ಇದೆ. ಸ್ವಪ್ನಾವಸ್ಥೆ, ಸುಷುಪ್ತಾವಸ್ಥೆ ಎಂಬುದು. ಆದರೆ ಸುಷುಪ್ತಾವಸ್ಥೆ ನಿದ್ರಾಕಾಲದಲ್ಲಿ ಎಷ್ಟು ಕಾಲ ಇರುತ್ತದೆ? ಕೇವಲ ಕೆಲವು ಕ್ಷಣಗಳು ಮಾತ್ರ. ಸ್ವಪ್ನಾವಸ್ಥೆ ಎಷ್ಟು ಕಾಲ ಇರುತ್ತದೆ? ಕೆಲವು ನಿಮಿಷಗಳು ಮಾತ್ರ. ಉಳಿದವು ನಿದ್ರಾವಸ್ಥೆಯಾಗಿರುತ್ತದೆ. ಅದು ನಿದ್ದೆಯ ಬಹುಪಾಲು ಆವರಿಸಿರುತ್ತದೆ. ಆ ನಿದ್ದೆಯಲ್ಲಿ ಎಚ್ಚರಿಕೆಯೂ ಆಗುತ್ತದೆ, ಮತ್ತೆ ನಿದ್ದೆಯೂ ಬರುತ್ತದೆ. ಆದರೂ ಅಂತಹ ಕಾಲದಲ್ಲಿ, ನಿದ್ರಾ ಕಾಲದಲ್ಲಿ ಯಾವ ಕರ್ಮವನ್ನು ವಿಧಿಸುವುದಿಲ್ಲ. ಆದರೆ ಅಲ್ಲಿ ಮಾಡಲೇಬೇಕಾದ ಒಂದು ಕರ್ಮ ಅಂದರೆ ಭಗವಂತ ಹರಿಸ್ಮರಣೆ ಮಾತ್ರ. ತಾನು ಎಚ್ಚರನಿದ್ದೇನೆ ಎಂಬುದು ಎಲ್ಲ ಜೀವರಿಗೂ ತಮಗೆ ವೇದ್ಯವಾಗುತ್ತದೆ. ಆ ಕ್ಷಣದಲ್ಲಿದ್ದರೆ ಅವರು ಮಾಡಬೇಕಾದ ಏಕೈಕ ಕರ್ತವ್ಯ ಅಂದರೆ ಹರಿಸ್ಮರಣೆ.
ಹರಿಸ್ಮರಣೆ ಬಿಟ್ಟು ಅನ್ಯ ಸ್ಮರಣೆ ಇದ್ದರೆ ನಿದ್ರಾವಸ್ಥೆಯಲ್ಲಿಯೂ ಅವನು ಅನ್ಯ ಮಾರ್ಗದಲ್ಲಿದ್ದಾನೆ ಎಂದೇ ಅರ್ಥ. ಆ ನಿದ್ರಾವಸ್ಥೆಯಲ್ಲಿ ಮಾಡಿದ ದುಷ್ಟ ಚಿಂತನೆಗಳು ಏನಾಗುತ್ತೆ, ತತ್ಕಾಲದಲ್ಲಿಯೇ ಅವನ ಇರುವಿಕೆಗೆ ಯಾವ ಶಾಂತಿಯನ್ನು ಭಗ್ನ ಮಾಡುತ್ತದೆ. ಯಾರೇ ನಿದ್ದೆ ಇಲ್ಲದೆ 3 ಗಂಟೆಗಳ ಕಾಲ ಮಲಗಿದ್ದರೆ ಏನಾಗುತ್ತದೆ? ಮೈ ಕೈ ನೋವು ಬರುತ್ತದೆ. ಯಾಕೆ ಬರುತ್ತದೆ? ಮಲಗಿದ್ದಾಗ ನೋವು ಶಮನವಾಗಲು ನಾವು ಮಲಗುತ್ತೇವೆ, ಆದರೆ ಮಲಗಿಂತಲೇ ನಮಗೆ ವೇದನೆ ಯಾಕೆ ಪ್ರಾರಂಭವಾಗುತ್ತದೆಂದರೆ ಆ ಕಾಲದಲ್ಲಿ ಅವನ ಮನಸ್ಸು ಚಾಂಚಲ್ಯವಾಗಿ ಭಗವದೇತರ ವಿಷಯವನ್ನು ಸಂಪರ್ಕಿಸುತ್ತಾ ಇರುತ್ತದೆ, ದುಷ್ಟ ಚಿಂತನೆಯಲ್ಲಿ ಇರುತ್ತಾನೆ ಎಂದರ್ಥ. ಇದು ಯಾವ ಮಾನದಲ್ಲಿ ಯಾವ ವಯಸ್ಸಿನ ಸಂಸಾರ ಸರಿಯಾಗುತ್ತದೆ? ಇದು ಎಲ್ಲ ಸಂಸಾರ ಸರಿಗೂ ಆಗುತ್ತದೆ, ಆದರೆ ಅದರ ಪರಿಣಾಮ ಮಾತ್ರ ಯಾರಿಗೆ ದೈಹಿಕ ಶಕ್ತಿ ಅಧಿಕವಾಗಿರುತ್ತದೋ ಅವರಿಗೆ ತತ್ಕಾಲದಲ್ಲಿ ಅನಿಸುವುದಿಲ್ಲ. ದೈಹಿಕ ಶಕ್ತಿ ಕುಂದಿದಾಗ ಇದರ ವ್ಯತಿರಿಕ್ತವಾದ ಪ್ರಯೋಜನವನ್ನು ತಕ್ಷಣದಲ್ಲೇ ನಾವು ಕಾಣಬಯಸುತ್ತೇವೆ. ಅಂದರೆ ನಿದ್ದೆ ಇಲ್ಲದೆ ಕೇವಲ ಮಲಗುವುದು ಎಂಬುದು ಶಿಕ್ಷಾರೂಪವೇ ಆಗುತ್ತದೆ. ಎಲ್ಲಿ ತನಕ ಭಗವದ್ಜ್ಞಾನದಲ್ಲಿ ನಾವು ಮಲಗಿದ್ದರೆ ಆಗ ಶ್ರಮವೇ ನಮಗೆ ಹೋಗಲಾಡಿಸಿಕೊಂಡು ದೇಹದ ಭಾರವೆಲ್ಲ ಇಳಿಸಿಕೊಂಡು ಮತ್ತೆ ಜಾಗೃತಿನಾದಾಗ ಹೊಸ ಹುರುಪಿನಿಂದ ಏಳಬಹುದಾಗಿದೆ. ಹೊಸ ಹುರುಪು ತಂದಿದ್ದು ಭಗವತ್ ಸ್ಮರಣೆಯಿಂದ, ಕೇವಲ ತಾನು ಮಲಗಿದ್ದರಿಂದ ಅಲ್ಲ. ವೈದ್ಯಕೀಯ ವಿಷಯದಲ್ಲಿ ವೈದ್ಯರು ಆಸ್ಪತ್ರೆಗಳಲ್ಲಿ ರೋಗಿಗಳನ್ನು ಮಲಗಿಸಿರುತ್ತಾರೆ. ಆ ಮಲಗಿಸುವುದಕ್ಕೆ ಯಾತಕ್ಕೋಸ್ಕರವಾಗಿ ಮಲಗಿಸುತ್ತಾರೆ? ಅವ್ರಿಗೆ ನಿತ್ರಾಣವಾಗಲಿ, ಆರಾಮವಾಗಿರಲಿ ಎಂಬ ಉದ್ದೇಶದಿಂದಲೋ ಅಥವಾ ತಮ್ಮ ಯಾವ ಒಂದು ಔಷಧಿಯನ್ನು ಕೊಟ್ಟಿದ್ದಾರೋ ಔಷಧಿ ಕಾರ್ಯ ಮಾಡಲಿ ಎಂದು ಅಂದರೆ ತಾವು ಕೊಟ್ಟ ಔಷಧಿಗಳು ಕಾರ್ಯಗತವಾಗಲು ಸಮಯ ಬೇಕು. ಆ ಸಮಯಕ್ಕಾಗಿ ಆ ರೋಗಿಗಳು ನಿತ್ರಾಣವಾಗಿ ಒಂದೇ ಕಡೆ ಮಲಗಿದ್ದಾಗ ಮಾತ್ರ ಅದರ ಪ್ರಭಾವ ಬೀರುವುದು. ಆದ್ದರಿಂದ ಸಹಜವಲ್ಲದ ನಿದ್ರೆಯ ಔಷಧಿಗಳನ್ನು ಕೊಟ್ಟು ನಿದ್ರಿಸುವಂತೆ ಮಾಡುತ್ತಾರೆ. ಈ ನಿದ್ರೆ ಅವನ ಔಷಧಿಗಳ ಪರಿಣಾಮವನ್ನು ಬೀರುವಂತಾದಾಗ ದೇಹದಲ್ಲಿರತಕ್ಕಂಥ ವ್ರಣಾದಿಗಳಿಂದ ಕೂಡಿದ ರೋಗ ರುಜಿನಗಳು ತತ್ಕಾಲದಲ್ಲಿ ಮರೆಯಾಗುತ್ತದೆ. ಆದರೆ ಯಾವೊಬ್ಬ ಜೀವ ಅವನ ಆಯುಷ್ಯೇ ಇಲ್ಲ ಎಂದಾಗ ಯಾವ ವೈದ್ಯರು ಯಾವ ಔಷಧವನ್ನು ಯಾವ ಉಪಚಾರವನ್ನು ಮಾಡಿದರೂ ಸಹ ಆ ದೇಹವನ್ನು ಆ ದೇವತೆಗಳು ಮತ್ತು ಭಗವಂತ ನೀಮೇನ ಭೇದ ಅಂದರೆ ಎಳೆದುಕೊಂಡು ಹೋಗುತ್ತಾರೆ. ಆಗ ಯಾರು ಹರಿಸ್ಮರಣೆಯಲ್ಲಿದ್ದವರಿಗೆ ಯಾವ ವೇದನೆಯೂ ಆಗುವುದಿಲ್ಲ. ಹರಿಸ್ಮರಣೆ ಇಲ್ಲದವರಿಗೆ ಎಲ್ಲ ತರಹ ವೇದನೆಯೂ ಆಗುತ್ತದೆ. ಇದು ಪ್ರತಿಯೊಬ್ಬ ಜೀವರಿಗೆ ಸುಸ್ಪಷ್ಟವಾದದ್ದು. ಆದರೆ ಆ ಅನುಭವವನ್ನು ಅವನು ಹಂಚಿಕೊಳ್ಳೋಕ್ಕೆ ಮತ್ತೆ ಇದೇ ಶರೀರದಲ್ಲಿ ಅವನು ಉಳಿಯುವುದೇ ಇಲ್ಲ. ಕಟ್ಟಕಳೆಯ ಪರಿಸ್ಥಿತಿಯನ್ನು ವಿವರಿಸಲು ಅವನಿಗೆ ಹೇಗೆ ಸಾಧ್ಯವಾಗುವುದು? ಅವನಿಗೆ ಮಾತ್ರ ವೆಚ್ಚವಾಗುವುದು, ಮತ್ತಾರಿಗೂ ಅದು ತಿಳಿಯಲು ಹೇಳುವುದಕ್ಕೆ ಬರುವುದಿಲ್ಲ. ಆದ್ದರಿಂದ ಇದನ್ನು ತಿಳಿದಂಥ ಭಗವಂತ ವೇದ ಇತಿಹಾಸ ಮತ್ತು ವೇದ ಪುರಾಣ ರೂಪದಲ್ಲಿ ಶ್ರೀ ವೇದವ್ಯಾಸ ದೇವರು ಲೇಖನದಂತೆ ಕೃತಿಯಂತೆ ಮಾಡಿ ನಮಗೆ ಅಕ್ಷರದಲ್ಲಿ ನಾವು ಕಾಣಬಹುದಾಗಿದೆ. ಈ ವೇದವ್ಯಾಸರ ಸಾರ್ವಭೌಮತ್ವ ಎಂಬುದನ್ನು ನಾವು ಇಲ್ಲಿ ಗಮನಿಸಬೇಕು.
ಯಾರು ಜನನ ಕಾಲದಲ್ಲಿ ಮರಣ ಕಾಲದಲ್ಲಿ ಅನುಭವಿಸುವ ಸುಖವಾಗಲಿ ದುಃಖವಾಗಲಿ ಅದರ ಅನುಭವ ಹೇಗಿರುತ್ತೆ ಎಂಬುದನ್ನು ಸಹ ಶಾಸ್ತ್ರದಲ್ಲಿ ಲಿಖಿತವಾಗಿದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಪ್ರತಿಯೊಂದು ಶ್ಲೋಕದಲ್ಲೂ ಸಹ ಜೀವನಿಗೆ ಆಗತಕ್ಕಂಥ ಬವಣೆಗಳನ್ನೇ ಹರಿಸ್ಮರಣೆ ಇದ್ದರೆ ಏನಾಗುವುದು, ಹರಿಸ್ಮರಣೆ ಇಲ್ಲದಿದ್ದಾಗ ಏನಾಗುವುದು ಎಂಬುದನ್ನು ವಿವರಿಸಿದ್ದಾನೆ. ಆದರೆ ಭಗವದ್ಗೀತೆಯ ಅರ್ಥವನ್ನು ಯಾರು ತಿಳಿಯುತ್ತಾರೋ ಅವರಿಗೆ ಕರ್ಮಶೇಷವಿಲ್ಲದ ಅಂದರೆ ಅನಿಷ್ಟವಾದ ಕರ್ಮಗಳು ಅವರು ಬಾಧಿಸುತ್ತದೆ. ಇಲ್ಲದಿದ್ದಾಗ ಭಗವದ್ಗೀತೆಯ ಅರ್ಥ ತಿಳಿದು ಬರುತ್ತದೆ. ನಿಜವಾದ ಭಗವದ್ಗೀತೆಯ ಅರ್ಥ ತಿಳಿದಾಗ ಅವನು ತ್ಯಾಗಿಯಾಗಿ ಎಲ್ಲ ಸಂಸಾರದ ದುಃಖದಿಂದ ಬಿಡುಗಡೆ ಹೊಂದುತ್ತಾನೆ. ಅವನಿಗೆ ಅಪರೋಕ್ಷ ಜ್ಞಾನವಾದರೂ ಅಪರೋಕ್ಷವಾಗದಿದ್ದರೂ ಸಹ ನಿಶ್ಚಿತವಾದ ಜ್ಞಾನ ಉಂಟಾದಾಗ ತತ್ಕಾಲದಲ್ಲಿ ಭಗವಂತ ಅಭಿಮಾನದಿಂದ ದೂರ ಇಳಿಸಿ ಅವನ ಎಲ್ಲ ದುಃಖಗಳನ್ನು ದೂರ ಮಾಡುತ್ತಾನೆ. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯರು ಭಗವದ್ಗೀತೆಯನ್ನು ಕಡ್ಡಾಯವಾಗಿ ಅಕ್ಷರಶಃ ಅರ್ಥಾನುಸಂಧಾನಪೂರ್ವಕವಾಗಿ ಅಭ್ಯಾಸ ಮಾಡಬೇಕು. ಕೇವಲ ಗ್ರಂಥ ಮುಗಿಸುವ ನೆಪದಿಂದವಾಗಲಿ ಅಕ್ಷರಗಳನ್ನು ನಾವು ಸರಿಯಾಗಿ ಉಚ್ಚಾರ ಮಾಡದೇ ಇದ್ದಾಗ ಅದರ ಅರ್ಥವು ಸರಿಯಾಗಿ ಆಗುವುದೂ ಇಲ್ಲ. ಇದು ಎಲ್ಲರೂ ಎಲ್ಲ ಅಕ್ಷರವನ್ನು ಸರಿಯಾಗಿ ಉಚ್ಚಾರ ಮಾಡುತ್ತಾರೆ ಎಂಬುದನ್ನು ನಾವು ಹೇಳಕ್ಕೆ ಬರುವುದಿಲ್ಲ. ಇದು ಎಲ್ಲವೂ ಆಯಾ ಜೀವನ ಯೋಗ್ಯತೆಯನ್ನು ಅನುಸರಿಸುತ್ತದೆ. ಯೋಗ್ಯ ಗುರುಗಳಲ್ಲಿ ಅನೇಕ ಬಾರಿ ಉಪದೇಶವನ್ನು ಮಾಡಿಕೊಂಡ ಮೇಲೆ ಮಾಡಿಕೊಳ್ಳುವುದು ಎಂದ ಒಂದು ಕರ್ತೃತ್ವ, ನಂತರ ಪ್ರಯತ್ನ ಅಂದರೆ ಚೆನ್ನಾಗಿ ಅಭ್ಯಾಸ ಮಾಡಿದ್ದರ ಮೇಲೆ ಈ ಕರ್ಮಗಳ ಸ್ವಕರ್ಮಗಳ ಭಗವದ್ಗೀತೆಯ ಬಾಂಧವ್ಯ ನಮಗೆ ಸ್ಫುಟವಾಗಿ ತಿಳಿಯುತ್ತದೆ. ಆದ್ದರಿಂದಲೇ ಶ್ರೀಮದಾನಂದ ತೀರ್ಥರು ತಮ್ಮ ಮಹಾಭಾರತ ತಾತ್ಪರ್ಯದಲ್ಲಿ ಪ್ರಯತ್ನಮೇವ ಮಗ್ರತಃ, ಎಲ್ಲ ಸುಜೀವರು ಪ್ರಯತ್ನವನ್ನು ಕಡ್ಡಾಯವಾಗಿ ಮಾಡಬೇಕು. ನನಗೆ ಶತಾಂಶ ಅರ್ಥವಾಗಬೇಕು, ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕು ಎಂಬ ಪ್ರಯತ್ನವನ್ನೇ ಮಾಡಬೇಕು. ಆಗ ಎಲ್ಲರೂ ಪೂರ್ಣವಾಗಿ ತಿಳಿಯಲು ಸಾಧ್ಯ. ಆದರೆ ಅಪೂರ್ಣತೆಯಲ್ಲಿ ತಾರತಮ್ಯವಿದೆ. ಅದು ಆಯಾ ಜೀವರ ಯೋಗ್ಯತೆಯನ್ನು ಅವಲಂಬಿಸಿರುತ್ತದೆ. ಆದರೂ ಸಹ ಪೂರ್ಣವಾಗಿ ಎಂಬುದು ಎಲ್ಲರಿಗೂ ತೃಪ್ತಿಯನ್ನು ತಂದುಕೊಡುತ್ತದೆ. ಉದಾಹರಣೆಗೆ 10 ಜನರ ಊಟಕ್ಕೆ ಕುಳಿತಿದ್ದಾಗ ಎಲ್ಲರ ಹಸಿವು ಒಂದೇ ಥರವಾಗಿರುವುದಿಲ್ಲ. ಆದರೆ ಎಲ್ಲರೂ ಹೊಟ್ಟೆ ತುಂಬಿತು ಎಂದು ತೃಪ್ತರಾಗಿ ಹೇಳುತ್ತಾರೆ. ಒಬ್ಬರು ಶತಾಂಶವೂ ತಿಂದೇ ಇರಬಹುದು, ಆದರೂ ಅವರಿಗೆ ತೃಪ್ತಿ ಬಂದೇ ಬರುತ್ತದೆ. ಅದರಂತೆ ಭಗವದ್ಗೀತೆಯ ವಿಶೇಷ ಅರ್ಥಾನುಸಂಧಾನದೊಂದಿಗೆ ಅಭ್ಯಾಸ ಮಾಡಿದಾಗ, ಅದರ ದಿವ್ಯ ಪ್ರಯತ್ನ ಮಾಡಿದಾಗ ಆಯಾ ಜೀವರಿಗೆ ಪೂರ್ಣ ಸುಖವನ್ನೇ, ಪೂರ್ಣ ಅಭಿಮಾನ ತ್ಯಾಗವನ್ನೇ, ಪೂರ್ಣ ಸುಖವನ್ನೇ ಭಗವಂತ ಕಲ್ಪಿಸಿಕೊಡುತ್ತಾನೆಂದರ್ಥ. ಇದು ಕರ್ಮದ ನೈಪುಣ್ಯತೆ ಎಂದು ಹೆಸರು. ಯಾರು ಕರ್ಮದ ನೈಪುಣ್ಯತೆಯನ್ನು ಸಾಧಿಸುತ್ತಾರೋ ಅಂಥವರಿಗೆ ಬುದ್ಧಿಮಾನ್ ಎಂದು ಕರೆಯಬೇಕು. ಇದರ ಅರ್ಥವೇನು? ಎಲ್ಲ ಕರ್ಮವೂ ನಮ್ಮ ಮುಂದೆ ಇದ್ದೇ ಇದೆ. ಆ ಕರ್ಮದಲ್ಲಿ ಯಾರು ಬುದ್ಧಿಮಾನ್ ಆದವರು ತಮಗೆ ವಿಹಿತವಾದ ಕರ್ಮವನ್ನು ಕ್ಲೇಶರಹಿತರಾಗಿ ಸುಖ ಸಂತೋಷವಾಗಿ ಭಗವಂತನೇ ಮಾಡುತ್ತಿದ್ದಾನೆ ಎಂಬ ವಿಶೇಷನಿಷ್ಠ ಜ್ಞಾನದಿಂದ ಆಚರಿಸುವುದರಿಂದ ಕರ್ಮದಿಂದ ಅವನು ಬಂಧಿತನೂ ಆಗುವುದಿಲ್ಲ, ಕರ್ಮದಿಂದ ಅವನಿಗೆ ಸುಖವೇ ಬರುತ್ತದೆ ಎಂಬುದೇ ತಾತ್ಪರ್ಯ. ಈ ವಿಷಯವನ್ನು ಹೇಳಿದ್ದರಿಂದ ಪ್ರತಿಯೊಬ್ಬ ಜೀವರ ಕರ್ತೃತ್ವ, ಪ್ರಯತ್ನ
ಮತ್ತು ಕರ್ಮದಲ್ಲಿ ಮಾಡಬರ್ತಕ್ಕಂಥ ಚಾಣಾಕ್ಷತನ, ವಿವೇಕತನ, ಇದನ್ನು ಅವಲಂಬಿಸಿ ಆ ಸಂಸಾರ ವ್ಯವಸ್ಥೆಯಲ್ಲಿ ಅವನು ಸುಖಿ ಅಥವಾ ದುಃಖಿಯಾಗಿರುತ್ತಾನೆ ಎಂಬುದೇ ಮುಖ್ಯ ತಾತ್ಪರ್ಯ. ಆದರೆ ಶ್ರೀ ಪುರಂದರದಾಸರು ವಿವರಿಸಿದ 10 ಜನ ವರದರು ತಮ್ಮ ಜೀವನದ ಕಾಲದಲ್ಲಿ ಅನೇಕ ಬಾರಿ ಅವರು ಪೂರ್ಣವಾದ ಸುಖವನ್ನು ಹೊಂದಿರುತ್ತಾರೆ, ಅಲ್ಪವಾದ ಸುಖವನ್ನು ಹೊಂದಿರುತ್ತಾರೆ. ಆದರೂ ಸಹ ಶ್ರಮವನ್ನು ಅವರು ಎಂದೂ ಬಿಟ್ಟಿರುವುದಿಲ್ಲ. ತಮ್ಮ ಅಂತಿಮ ಗಳಿಗೆವರೆಗೂ ಭಗವಂತನ ಸ್ಮರಣೆಯಲ್ಲಿ, ಭಗವಂತನ ಅನುಸಂಧಾನದಲ್ಲೇ ನಿತ್ಯ ಕರ್ಮವನ್ನು ಮಾಡಿದ್ದರಿಂದ ಅವರು ಜಯಶೀಲರಾದರು. ನಿಮಗೆ ಹೇಗೆ ಗೊತ್ತು ಅವರು ಜಯಶೀಲರಾದರು ಎಂಬುದು ಅಂದರೆ ಪುರಂದರದಾಸರು ಅವರನ್ನು ವರದರು ಎಂದು ಪ್ರಶಂಸಿಸಿದ್ದಾರೆ, ಗೌರವಿಸಿದ್ದಾರೆ. ವರದರು ಅಂದರೆ ಭಗವಂತನ ಪ್ರೀತಿ ಪಾತ್ರಕ್ಕೆ ಅರ್ಹರಾದವರು ಎಂದರ್ಥ. ಭಗವಂತನ ಪ್ರೀತಿ ಪಾತ್ರಕ್ಕೆ ಅರ್ಹರಾದವರು ಅಂದರೆ ಅವರು ಎಲ್ಲ ಜ್ಞಾನದಿಂದ ತುಂಬಿದವರು, ಎಲ್ಲ ಕರ್ಮಗಳಿಂದ ಬಂಧನದಿಂದ ಬಿಡಿಸಿಕೊಂಡವರು, ಬುದ್ಧಿಮಾನ್ ಸ್ಥಿತಪ್ರಜ್ಞರು ಎಂಬ ಯಾವ ಲಕ್ಷಣವನ್ನು ಹೇಳಿದ್ದಾನಂದರೆ ಭಗವಂತ ಶ್ರೀಕೃಷ್ಣ, ಅವೆಲ್ಲವನ್ನು ಇವರಲ್ಲಿ ಕ್ರೋಢೀಕರಿಸಿಕೊಂಡವರು ಎಂದು ತಿಳಿಯಬೇಕು. ಅವೆಲ್ಲದರ ಮಹತ್ವದಿಂದಲೇ ಪುರಂದರದಾಸರು ಕರೆದಿರುವುದು ವರದರು ಎಂದು. ಇಂತಹ ವಿಶೇಷ ಜ್ಞಾನವನ್ನು ತಿಳಿಸುವ ಪುರಂದರದಾಸರಿಗೆ ನಾವು ಅನಂತ ನಮಸ್ಕಾರವನ್ನು ಸಲ್ಲಿಸಿ ಅವರ ಅಂತರ್ಯಾಮಿ ಪುರಂದರ ವಿಷ್ಣುನಿಗೆ ಭೂಯಿಷ್ಟಾಂತರಮ ಉಕ್ತಿಮಿದೇಮ ಎಂದು ಹೇಳಿ, ಇಂತಹ ಜ್ಞಾನ ಬರಲು ಸಾಧ್ಯವಾದುದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ. ಆದ್ದರಿಂದ ಮನುಷ್ಯ ಜನ್ಮದ ಪಾವಿತ್ರ್ಯತೆಯ ಪ್ರಾಮುಖ್ಯತೆಯನ್ನು ನಾವು ತಿಳಿದುಕೊಳ್ಳಬೇಕು. ಒಂದು ಕ್ಷಣವೂ ನಾವು ಇದನ್ನು ವ್ಯರ್ಥ ಮಾಡಬಾರದು. ಭಗವತ್ ಸ್ಮರಣೆಯಲ್ಲೇ ನಾವು ಕಾಲ ಕಳೆಯಬೇಕು ಎಂಬುದೇ ಅಂತಿಮ ನಿರ್ಧಾರ. ಇಂತಹ ಮನುಷ್ಯ ಜನ್ಮವನ್ನು ಕೊಟ್ಟಂತಹ ತಂದೆ ತಾಯಿಗಳ ಅನುಗ್ರಹ ವಿಶೇಷವನ್ನು ನಾವು ಸದಾ ಸ್ಮರಿಸಲೇಬೇಕು. ತಂದೆ ತಾಯಿ ಇರುವಿಗೆ ನೆರವಾದ ಗುರು ಹಿರಿಯರನ್ನು ನೆನೆಸಬೇಕು. ಇವರೆಲ್ಲರಲ್ಲಿಯೂ ತತ್ವಾಭಿಮಾನಿ ದೇವತೆಗಳು ನಿಂತು ಈ ಕೃತಿ ನಡೆಸಲಿದ್ದ ಅವರ ವಿಶೇಷವಾದ ಅನುಗ್ರಹ ರೂಪವನ್ನು ಸದಾ ಚಿಂತಿಸಬೇಕು, ನಮಿಸಬೇಕು. ಅವರ ಮೇಲೆ ಭಾರತೀಯ ಪತಿ ವಾಯುದೇವರು ದೇವತೆಗಳಲ್ಲಿಯೂ ನಿಂತು ಎಲ್ಲರಲ್ಲಿಯೂ ಉಸಿರಾಗಿ ಪ್ರಾಣಶಕ್ತಿಯಾಗಿ ಈ ಶಾಸ್ತ್ರ ವಿಧಿಯನ್ನು ಬೋಧಿಸಿದ್ದಾರೆ. ಅವರು ಮೂಲ ಗುರುಗಳು, ಆದಿಗುರುಗಳು. ಆದ್ದರಿಂದ ವಾಯು ದೇವದೇವೋ ವಿಶಿಷ್ಟ ಎಂದು ತಿಳಿಯಬೇಕು, ಜೀವತ್ವ ಎಂದು ತಿಳಿದುಕೊಳ್ಳಬೇಕು. ಆದರೆ ಇವರೆಲ್ಲರೂ ಅಸ್ವತಂತ್ರರು, ಸ್ವತಂತ್ರದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವರೇ ಇವರಲ್ಲಿ ನಿಂತು ಈ ಕೃತಿ ನಡೆಸಿದ್ದರಿಂದ ನಾವು ಮುಖ್ಯವಾಗಿ ನಮಸ್ಕರಿಸಬೇಕಾದದ್ದು ಭಗವಂತನಿಗೆ ಮಾತ್ರ. ಹಾಗಾದರೆ ಭಗವಂತನ ಯಾರು ಅಂದರೆ ಅವನೇ ನಮ್ಮ ಬಿಂಬ. ಅವನನ್ನು ಹುಡುಕಿಕೊಂಡು ಎಲ್ಲೋ ಹೋಗಬೇಕಾಗಿಲ್ಲ. ನಮ್ಮ ಹೃದಯದಲ್ಲಿ ಅನಾಹತ ಚಕ್ರದಲ್ಲಿ ಭಗವಂತನಿದ್ದಾನೆ. ಅವನಿಂದಲೇ ಈ ಕೃತಿಯನ್ನು ನಡೆದಿದೆ, ಮಾತಾಡುತ್ತಿದ್ದೇವೆ, ಜ್ಞಾನ ಬರುತ್ತಿದೆ, ಎಲ್ಲವೂ ಅವನಿಂದಲೇ ಆಗುತ್ತಿರುವುದು. ವಿಶ್ವದ ಪ್ರತಿಯೊಂದು ಕ್ರಿಯೆಯೂ ಸಹ ನಡೆಯುತ್ತಿರುವುದು ಈ ಬಿಂಬನಿಂದಲೇ. ಇದೇ ಬಿಂಬ ಎಲ್ಲರಲ್ಲೂ ಸಹ ಬಿಂಬನಾಗಿದ್ದಾನೆ, ವಿಶ್ವದಲ್ಲೆಲ್ಲ ವ್ಯಾಪ್ತನಾಗಿದ್ದಾನೆ. ಆದ್ದರಿಂದ ನಾವು ಮಾಡುವ ಪ್ರತಿಯೊಂದು ಕಾರ್ಯವೂ ಸಹ ಬಿಂಬೋಪಾಸನೆ ಎನಿಸಿಕೊಳ್ಳುತ್ತದೆ. ಬಿಂಬನಿಲ್ಲದೆ ಯಾವ ಕಾರ್ಯವೂ ಯಾವ ಕರ್ಮವೂ ಯಾರಿಗೂ ಎಲ್ಲವೂ ಹುಟ್ಟುವುದಿಲ್ಲ ಎಂಬ ನಿಶ್ಚಯ ಜ್ಞಾನವನ್ನು ಹೊಂದಿರಬೇಕು. ಆಗ ನಮ್ಮ ಬಿಂಬೋಪಾಸನೆ ಎಂಬುದು ವಿಶ್ವೋಪಾಸನೆ ಎನಿಸಿಕೊಳ್ಳುತ್ತದೆ. ಇಂತಹ ವಿಶ್ವೋಪಾಸನೆಗೆ ಭಗವಂತನ ನಾವು ಪೂಜೆಯನ್ನು ಮಾಡುವುದು, ಯಾವುದರಿಂದ ಪೂಜೆ ಮಾಡುವುದು? ವಿಶ್ವವ್ಯಾಪಕನಾದವನಿಗೆ ಕೊಡುವುದಾದರೂ ಎಲ್ಲಿ ಬಂತು? ಅವನು ಪೂರ್ಣ ಕಾಮ, ನಿತ್ಯ ತೃಪ್ತನಾಗಿದ್ದಾನೆ. ಅವನಿಗೆ ಯಾವ ಪದಾರ್ಥದ ಗೊಡವೆಯ ಅವಶ್ಯಕತೆ ಇಲ್ಲ.
ಅವನಿಗೆ ಯಾವುದು ಬೇಕು ಎನಿಸುವುದೂ ಇಲ್ಲ. ಆದರೂ ದಯಾಶೀಲನಾಗಿ ಯಾವ ಭಕ್ತರು ಅವನನ್ನು ನಮಸ್ಕರಿಸುತ್ತಾರೋ ಅವನು ಅವರಲ್ಲಿ ಪ್ರಸನ್ನೀಕರಿಸಿಕೊಳ್ಳುತ್ತಾನೆ. ಇದನ್ನು ಉಪನಿಷತ್ತು ತಿಳಿಸಿರುವುದು. ಕೃತಸ್ಮರ ಕೃತಸ್ಮರ ಕೃತಗಂ ಸ್ಮರ. ಅವನ ವಿಶೇಷ ಉಪಕಾರವನ್ನು ಸ್ಮರಿಸುವಂತಾಗುವು ಮತ್ತು ಭೂಯಿಷ್ಟಾಂತೆ ನಮ ಮುಕ್ತಿಮಿದೇಮ ಭೂಯಿಷ್ಟಾಂತೆ ನಮ ಮುಕ್ತಿಮಿದೇಮ ಭೂಯಿಷ್ಟಾಂತೆ ನಮ ಮುಕ್ತಿಮಿದೇಮ. ಎಲ್ಲೆಲ್ಲೂ ಭಗವಂತನ ನಮಸ್ಕರಿಸು. ಕಂಡಲ್ಲೆಲ್ಲ ವಿಶ್ವರೂಪ ಕಾಂಬರು ಎಂಬುದೇ ದಾಸರಾಯರ ವಚನವಿದೆ. ಅದನ್ನೇ ಭೂಯಿಷ್ಟಾಂತ ನಮ ಮುಕ್ತಿಮಿದೇಮ ಎಂದು ಹೇಳುವುದು. ಎಲ್ಲವೂ ಭಗವಂತನಿಂದಲೇ, ಭಗವತ್ ಪ್ರಜ್ಞೆಯಿಂದಲೇ ನಡೆಯುತ್ತಿದೆ. ಅವನಿಗೆ ಉಪಕಾರ ಸ್ಮರಿಸುವುದು ಅಂದರೆ ಕೇವಲ ನಮಸ್ಕರಿಸುವುದು ಎಂದರ್ಥ. ಕೇವಲ ಒಂದು ನಮಸ್ಕಾರದಿಂದ ಎಲ್ಲ ಕರ್ಮಕ್ಕೆ ಪ್ರತಿಯಾಗಿ ನಾವು ಮಾಡುವುದಂತ ಆಗುತ್ತದೆ. ಆದರೆ ಪ್ರತಿಯಾಗಿ ಮಾಡುವುದು ಯಾರಿಗೂ ಸಾಧ್ಯವಿಲ್ಲ ಎಂಬುದು ದ್ಯೋತಕವೇ ನಮಸ್ಕಾರ ಮಾಡುವುದು. ಭಾರತೀ ರಮಣ ಮುಖ್ಯ ಪ್ರಾಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರಿ ಓಂ ಹರಿ ಓಂ ಹರಿ ಓಂ.